ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇವತ್ತಿನ ಪಂಚಾಂಗ ಗ್ರಹಗತಿ ಯಾವ ರೀತಿಯಾಗಿದೆ, 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ, ಹಾಗೆ ಧನಪ್ರಾಪ್ತಿ ಯೋಗ ಅಂದರೆ ಕೊಟ್ಟ ಹಣ ವಾಪಸ್ ಬರದೇ ಇದ್ದಾಗ ಯಾವ ಶಾಂತಿ ಹೋಮಗಳನ್ನು ಮಾಡಬೇಕು ಅಥವಾ ಪೂಜೆಗಳನ್ನು ಮಾಡಬೇಕು, ಅದಕ್ಕೆ ಪರಿಹಾರ ಮಾರ್ಗಗಳು ಯಾವ ರೀತಿಯಾಗಿದೆ, ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತೀವಿ, ಅದರಿಂದ ಆಚೆ ಬರಲಿಕ್ಕೆ ಏನಾದರೂ ಪರಿಹಾರ ಇದೆಯಾ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತು ಯಜ್ಞಂ. ವಾಗ್ದೇವ್ಯೈ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇನ್ನು ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ನಿಯಮದಂತೆ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ ನೋಡಿ, ಈ ದಿವಸ 17/5/2024 ಶುಕ್ರವಾರದ ಈ ಶುಭ ದಿನದಂದು ನಾನು ನಿಮಗೆಲ್ಲ ಕೂಡ ಮಂತ್ರದ ಮುಖಾಂತರವಾಗಿ, ಸಂಕಲ್ಪದ ಮುಖಾಂತರವಾಗಿ ಈ ದಿನದ ಪಂಚಾಂಗವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಆದ್ಯ ಶ್ರೀಮದ್ಭಗವತೋರ್ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಖಾಬ್ದೆ ಮೇರೋರ್ದಕ್ಷಿಣೆ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯಾಹ ಪ್ರಭವಾದಿ ಸೃಷ್ಟಿ ಸಂವತ್ಸರಾನ ಮಧ್ಯೆ ಮಂಗಳಕರವಾದಂತಹ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲಪಕ್ಷ. ಈ ದಿನ ನವಮಿ ಬೆಳಗ್ಗೆ 8:48 ನವಮಿ ಇರುತ್ತೆ. ತದನಂತರ ದಶಮಿ ತಿಥಿ. ನಂತರ ನೋಡಿ, ಈ ದಿನದ ನಕ್ಷತ್ರವನ್ನು ನಾವು ನೋಡಿದಾಗ ಪುಬ್ಬ ನಕ್ಷತ್ರ, ಅದೇ ರೀತಿ ವ್ಯಾಘತ ಯೋಗ, ಕೌಲವಕರಣ. ಸೂರ್ಯೋದಯವನ್ನು ನಾವು ಈ ದಿನ ನೋಡಿದಾಗ 5:54 ಸೂರ್ಯೋದಯ ಆಗುತ್ತೆ. ಸಂಜೆ ಸೂರ್ಯಾಸ್ತಮ 6:38 ಸೂರ್ಯಾಸ್ತಮವನ್ನು ನೋಡ್ಬೋದು. ನೋಡಿ, ಈ ದಿನದ ಶುಭ ಸಮಯ ಮಧ್ಯಾಹ್ನ 2:05 3:53 ಶುಭ ಸಮಯವಿರುತ್ತೆ. ನಂತರ ದುರ್ಮುಹೂರ್ತ. ಈ ದಿನ ದುರ್ಮುಹೂರ್ತ ಬೆಳಗ್ಗೆ 8:24 9:12 ದುರ್ಮುಹೂರ್ತ. ಅದೇ ರೀತಿ ಅಮೃತಗಳಿಗೆ ಮಧ್ಯಾಹ್ನ 2:25 4:09 ಅಮೃತಗಳಿಗೆ ಇರುತ್ತೆ. ನೋಡಿ, ಪ್ರಯಾಣಾದಿ ಯೋಗವನ್ನು ನೋಡಿದಾಗ ಸಿದ್ಧಿಯೋಗ, ಕಾರ್ಯಸಿದ್ಧಿ ಆಗುವಂಥದ್ದು ಕೂಡ ಈ ದಿವಸ ನಾವು ನೋಡ್ಬೋದಾಗಿದೆ. ನೋಡಿ, ಈ ದಿನದ ವಿಶೇಷವಾಗಿ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ನೋಡಿದಾಗ ರಾಹುಕಾಲ ಬೆಳಗ್ಗೆ 10:45 12:20 ರಾಹುಕಾಲ ಇರುತ್ತೆ. ಗುಳಿಕ ಕಾಲ ಬೆಳಗ್ಗೆ 7:35 9:10 ಗುಳಿಕ ಕಾಲ, ಯಮಗಂಡ ಕಾಲ. ಮಧ್ಯಾಹ್ನ 3:30 5:05 ಯಮಗಂಡ ಕಾಲ ಈ ದಿವಸ ಇರುತ್ತೆ. ಹಾಗೆ ಈ ದಿನದ ವಿಶೇಷವನ್ನು ನಾವು ನೋಡಿದಾಗ ಈ ದಿನ ಸೀತಮ್ಮ ಜಯಂತಿ, ವಿಶೇಷವಾಗಿರುವಂತಹ ಜಯಂತಿ ಸೀತಮ್ಮ ಜಯಂತಿ ಆಗಿರುತ್ತೆ. ಹಾಗೂ ವಿಶ್ವ ದೂರ ಸಂಪರ್ಕ ದಿನ ಈ ದಿನ ಆಗಿರುತ್ತೆ. ಇನ್ನು ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಗುರುಜಿಯವರು ನಮಗೆ ತಿಳಿಸ್ಕೊಟ್ರು. ಈಗ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಯವರಿಗೆ ಶುಭವಿದೆ, ಯಾರಿಗೆ ಅಶುಭವಿದೆ, ಫಲಾನುಫಲಗಳು ಯಾವ ರೀತಿಯಾಗಿದೆ, ಸಮಸ್ಯೆಗೆ ತಕ್ಕಂಥ ಪರಿಹಾರಗಳು ಹೇಗಿವೆ, ಗುರುಜಿಯವರು ತಿಳಿಸ್ಕೊಡ್ತಾರೆ. ಗುರುಜಿ, ಮೊದಲ 6 ರಾಶಿಗಳು ನೋಡಿ. ಶುಭ ಶುಕ್ರವಾರ. ಈ ದಿವಸ ಮೇಷಾದಿ ರಾಶಿಗಳನ್ನು ನೋಡಿದಾಗ ಆ ರಾಶಿ ಭವಿಷ್ಯ ಯಾವ ರೀತಿ ಇದೆ ನೋಡೋಣ. ಮೇಷರಾಶಿ
ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿ ತೆಗೆದುಕೊಳ್ಳುವಿರಿ. ಈ ದಿವಸ ಮಾಡುವ ಕೆಲಸ ಕಾರ್ಯದಲ್ಲಿ ಹೊಸ ಜವಾಬ್ದಾರಿ ಸಿಗುತ್ತೆ. ಅಂದರೆ ಮುಂಬಡ್ತಿಯನ್ನು ಪಡಿತೀರಾ. ಅದೇ ರೀತಿ ಅತಿಯಾದ ಶ್ರಮದಿಂದ ಉತ್ತಮ ಫಲಪ್ರಾಪ್ತಿಯಾಗುವಂಥದ್ದು. ನೋಡಿ, ಕಷ್ಟ ಬಿದ್ದು ಕೆಲಸ ಮಾಡ್ತೀವಿ ಅಂತ ಇರ್ತಾರಲ್ಲ, ಆ ಮೇಷರಾಶಿಯವರಿಗೆ ಇವತ್ತು ಉತ್ತಮವಾದಂತಹ ಫಲಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಆಲಸ್ಯ ಕಂಡುಬರುವುದು. ನೋಡಿ, ಏನು ವಿದ್ಯಾರ್ಥಿಗಳು ಇರ್ತೀರಾ, ಅವರು ತುಂಬ ಆಲಸ್ಯದಿಂದ ಇರ್ತೀರಾ. ನೋಡಿ, ವಿಶೇಷವಾಗಿ ಈ ದಿವಸ ನೀವು ಅದ್ರ ಬಗ್ಗೆ ಗಮನ ಕೊಟ್ಟು ಓದೋದ್ರ ಬಗ್ಗೆ ಗಮನ ಕೊಟ್ಟಾಗ ಒಳ್ಳೆಯ ಶುಭವನ್ನು ನಾವು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ವೃಷಭ ರಾಶಿಯವರಿಗೆ ನಾವು ನೋಡಿದಾಗ ನೋಡಿ, ದೊಡ್ಡ ದೊಡ್ಡ ವ್ಯವಹಾರಸ್ಥರು ಉತ್ತಮ ದಿನ ಇವತ್ತು. ಏನಾದ್ರು ದೊಡ್ಡ ದೊಡ್ಡ ವ್ಯವಹಾರ ಮಾಡುವಂಥವ್ರಿಗೆ ಉತ್ತಮವಾದ ದಿನ ಆಗಿರುತ್ತೆ. ಆದರೆ ಸಿನಿಮಾ ರಂಗ, ಈ ಲ್ಯಾಂಡ್ ಡೆವಲಪರ್ಸ್ ಏನಿರ್ತೀರ ಅವರು, ಮತ್ತು ಈ ಹೆಚ್ಚಿನ ಮಂದಿ, ಇವರೆಲ್ಲವೂ ಕೂಡ ತುಂಬ ಎಚ್ಚರ ವಹಿಸಬೇಕಾಗುತ್ತೆ. ಏನು ದೊಡ್ಡ ದೊಡ್ಡ ಕೆಲಸ ಮಾಡುವಂಥವ್ರಿಗೆ, ತುಂಬ ಸಿನಿಮಾ ರಂಗದವರಾಗಲಿ, ಈ ಲ್ಯಾಂಡ್ ಡೆವಲಪರ್ಸಿಗೆ ತುಂಬ ಈ ದಿವಸ ಎಚ್ಚರ ವಹಿಸೋದು ತುಂಬ ಅತ್ಯಗತ್ಯ ಆಗುತ್ತೆ. ಅದೇ ರೀತಿ ಆ ಎಚ್ಚರ ವಹಿಸೋದ್ರಿಂದ ನಿಮಗೆ ಒಳ್ಳೆಯದಾಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಇರುತ್ತೆ. ವೃಷಭ ರಾಶಿಯವರಿಗೆ ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದಂತಹ ಫಲ ಕೂಡ ನಾವು ಈ ದಿವಸ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಹಾಗೆ ನೋಡಿ, ಮಿಥುನ ರಾಶಿಯವರಿಗೆ ನಾವು ನೋಡಿದಾಗ ನೀವು ಎಷ್ಟೇ ಎಚ್ಚರಿಕೆ ವಹಿಸಿದರೂ ಕೂಡ ಮಿಥುನ ರಾಶಿಯವರಿಗೆ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಸಮಸ್ಯೆ ಕಾಡುತ್ತೆ. ನೋಡಿ, ಮಾಡುವ ಕೆಲಸ ಕಾರ್ಯಗಳಲ್ಲಿ ಏನು ಕಚೇರಿಗಳಲ್ಲಿ ಇರ್ತೀರಾ, ಅವರಿಗೆ ಈ ದಿವಸ ಸ್ವಲ್ಪ ನೀವು ಎಷ್ಟು ಎಚ್ಚರದಿಂದ ಇದ್ದರೂ ಕೂಡ ಸ್ವಲ್ಪ ಕಷ್ಟಗಳು, ನೋವುಗಳು ಕಾಣುವಂಥದ್ದು ಕೂಡ, ಆ ಸಮಸ್ಯೆ ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಬಹಳ ಕಾಲದಿಂದ ಯೋಚಿಸಿದ್ದ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಕಾಣುವಂಥದ್ದು ಕೂಡ ನೋಡಬಹುದಾಗಿದೆ. ನೋಡಿ, ತುಂಬ ದಿನದಿಂದ ಏನಾದರೂ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ಈ ದಿವಸ ಆಗುವಂಥದ್ದು ಕೂಡ, ಅದರಲ್ಲಿ ಯಶಸ್ಸು ಸಿಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಆರೋಗ್ಯದಲ್ಲಿ ವ್ಯತ್ಯಾಸ ಕೂಡ ಕಾಣುವಂಥದ್ದು ಕೂಡ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕಟಕ ರಾಶಿ ನೋಡಿ, ಕಟಕ ರಾಶಿಯವರಿಗೆ ನಾವು ನೋಡಿದಾಗ ನೂತನ ಯೋಜನೆಯೊಂದರಲ್ಲಿ ಯಶಸ್ಸು. ಏನಾದರೂ ಹೊಸದಾಗಿ ಕೆಲಸ ಮಾಡಬೇಕು ಅಂದ್ಕೊಂಡಿರುವಂಥ ಕೆಲಸ ಇವತ್ತು ನೀವು ಯೋಜನಾ ರೂಪಕ್ಕೆ ತಂದಾಗ ಯಶಸ್ಸು ಸಿಗುವಂಥದ್ದು ಕಟಕ ರಾಶಿಯವರಿಗೆ. ಅದೇ ರೀತಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿನ ಕಾರ್ಯ ವಿಳಂಬ ಅಂಥದ್ದು ಕೂಡ ನೋಡಬಹುದಾಗಿದೆ. ಏನಾದರೂ ಗೌರ್ಮೆಂಟ್ ಕೆಲಸಗಳು ಇವತ್ತು ಆಗಬೇಕು ಅಂದ್ಕೊಂಡಿದ್ದರೆ ಕಾರ್ಯ ವಿಳಂಬ ಆಗುವಂಥದ್ದು ಕೂಡ ಈ ದಿವಸ ನಾವು ನೋಡ್ಬೋದಾಗಿದೆ. ಆದರೆ ನೋಡಿ, ಒಡವೆ, ಆಭರಣ, ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರದಿಂದಿರಿ. ಏನಾದರೂ ಬೆಲೆ ಬಾಳುವ ವಸ್ತು ಹಾಕ್ಕೊಂಡು ಹೊರಗಡೆ ಹೋಗುವಂಥದ್ದು, ಇವೆಲ್ಲವೂ ಕೂಡ ಈ ದಿವಸ ನೀವು ಎಚ್ಚರಿಕೆ ವಹಿಸೋದು ತುಂಬ ಅಗತ್ಯ ಆಗುತ್ತೆ. ಅದೇ ರೀತಿ ಸಿಂಹರಾಶಿಯವರಿಗೆ ನಾವು ನೋಡಿದಾಗ ವ್ಯವಹಾರದಲ್ಲಿ ಒತ್ತಡ ಅಧಿಕವಾಗಿರುವುದು. ತುಂಬ ಇವತ್ತು ಮಾಡುವ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ತುಂಬ ಒತ್ತಡವನ್ನು ಕೂಡ ನೀವು ನೋಡ್ಬೋದಾಗಿದೆ. ಅನವಶ್ಯಕ ವ್ಯವಹಾರಗಳಿಂದ ದೂರ ಇರಿ. ನೋಡಿ, ಒತ್ತಡ ಇರುತ್ತೆ ನೋಡಿ, ಯಾವಾಗಲೂ ಕೂಡ ನಾವು ಅನ್ತಾ ಇರ್ತೀವಿ, ಈ ಅನವಶ್ಯಕ ಮಾತುಗಳಾಗ್ಬೋದು, ಅನವಶ್ಯಕ ವಿಚಾರಗಳಾಗ್ಬೋದು. ಅದರಿಂದ ಆ ವ್ಯವಹಾರಗಳಿಂದ ಈ ದಿವಸ ನೀವು ದೂರ ಇದ್ದಾಗ ಸಿಂಹರಾಶಿಯವರಿಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಈ ಪತ್ರ ವ್ಯವಹಾರಗಳ ಬಗ್ಗೆ ತುಂಬ ಎಚ್ಚರಿಕೆ ತುಂಬ ಅಗತ್ಯ ಆಗುತ್ತೆ. ಏನಾದರೂ ಈ ಪತ್ರಗಳ ಬಗ್ಗೆ ಏನೋ ಸೈನ್ಗಳು ಮಾಡೋದು, ಇಲ್ಲ ಏನೋ ಈ ವಿಚಾರಗಳಲ್ಲಿ ತುಂಬ ಈ ದಿವಸ ಎಚ್ಚರಿಕೆಯಿಂದ ಇರೋದು ತುಂಬ ಅನುಕೂಲ ಆಗುವಂಥದ್ದು. ಅದೇ ರೀತಿ ಕನ್ಯಾ ರಾಶಿ ನೋಡಿ, ರಾಜಕೀಯ ವಿಷಯಗಳ ಬಗ್ಗೆ ಗಂಭೀರ ಚಿಂತನೆ ಇವತ್ತು ಅಗತ್ಯ ಆಗುತ್ತೆ. ವ್ಯಾಪಾರಿಗಳಿಗೆ ಉತ್ತಮ ಲಾಭ ಆಗುತ್ತೆ. ಸಾಮಾಜಿಕ ಕೆಲಸಗಳಲ್ಲಿ ಆಸಕ್ತಿ ಕೂಡ ನಿಮಗೆ ಈ ದಿವಸ ಹೆಚ್ಚಾಗುವಂಥದ್ದು. ಅದೇ ರೀತಿ ನೋಡಿ, ಯಂತ್ರೋಪಕರಣಗಳ ಖರೀದಿಗಾಗಿ ಧನ ವಿನಿಯೋಗ ಮಾಡಲಿದ್ದೀರಿ. ಈ ದಿವಸ ಏನಾದರೂ ನಿಮಗೆ ಕೆಲಸಕ್ಕೆ ಬೇಕಾದ ಯಂತ್ರೋಪಕರಣಗಳು ಏನಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಈ ದಿವಸ ನೀವು ಮಾಡುವಂತಹ ಯೋಗ ಕೂಡ ನಿಮಗೆ ಇರುತ್ತೆ. ಅದೇ ರೀತಿ ನೋಡಿ, ತುಲಾರಾಶಿಯವರಿಗೆ ನಾವು ನೋಡಿದಾಗ ಈ ಪಿತ್ರಾರ್ಜಿತ ಆಸ್ತಿ ಲಭ್ಯವಾಗಲಿದೆ. ತುಲಾರಾಶಿಯವರಿಗೆ ಇವತ್ತು ಏನಾದರೂ ನಿಮ್ಗೆ ಆಸ್ತಿಗಳಲ್ಲಿ ತೊಂದರೆಗಳು ಉಂಟಾಗಿದ್ದರೆ ಆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಇಲ್ಲ ಏನೋ ಮಾತುಕತೆ ನಡೆಯುವಂಥದ್ದು ಇವತ್ತು ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ನಿವೇಶನ ಖರೀದಿ ಅಥವಾ ಗೃಹ ನಿರ್ಮಾಣ, ಏನಾದರೂ ಹೊಸ ಮನೆ ಕಟ್ಟಬೇಕು, ಇಲ್ಲ ಹೊಸದಾಗಿ ಮನೆ ತಗೋಬೇಕು ಅಂದರೂ ಕೂಡ ಆ ಕಾರ್ಯದಲ್ಲಿ ಇವತ್ತು ನಿಮಗೆ ಯಶಸ್ಸನ್ನು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ವಿವಾಹಾದಿ ಮಂಗಳ ಕಾರ್ಯಗಳು ಕೂಡ ನಿಶ್ಚಯವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ನೋಡಿ, ಏನಾದರೂ ಮನೆಯಲ್ಲಿ ಮಂಗಳ ಕಾರ್ಯ ಅಥವಾ ಮನೆಗಳಲ್ಲಿ ಯಾರಾದರೂ ಮದುವೆ ವಿಚಾರ ಮಾತಾಡಬೇಕು ಅಂದ್ಕೊಂಡಿದ್ರೆ ಈ ದಿವಸ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ವೀಕ್ಷಕರೇ, ಮೊದಲ 6 ರಾಶಿಗಳ ಕುರಿತಾಗಿ ಅದರ ಫಲಾನುಫಲದ ಕುರಿತಾಗಿ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಗುರುಜಿಯವ್ರನ್ನ ನೀವು ನೇರವಾಗಿ ಸಂಪರ್ಕಿಸಬೇಕು. ಗುರುಜಿಯವ್ರ ಕಡೆಯಿಂದ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇದೆ, ಪೂಜೆ, ಹವನ, ಹೋಮಗಳು ನಡೀತಾ ಇದೆ, ಗೃಹ ಪ್ರವೇಶ ಸಮಾರಂಭಕ್ಕೆ ಗುರೂಜಿಯವರು ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಗುರೂಜಿಯವ್ರನ್ನ ನಾವು ನೇರವಾಗಿ ಬಂದು ಭೇಟಿ ಆಗ್ತೀವಿ ಅಂದರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿ ಗುರೂಜಿಯವರು ಸಿಗ್ತಾರೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇವತ್ತಿನ ದಿನ ವಿಶೇಷತೆಯಲ್ಲಿ ಧನ ಪ್ರಾಪ್ತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಕೊಟ್ಟಂತಹ ಸಾಲ
ವಾಪಸ್ ಬರದೇ ಇರುವಂಥದ್ದು, ಯಾರಿಗೂ ದುಡ್ಡು ಕೊಟ್ಟಿರ್ತೀವಿ, ಅದು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ದುಡ್ಡು ನಮಗೆ ವಾಪಸ್ ಸೇರ್ತಾ ಇರಲ್ಲ. ಇದಕ್ಕೆ ಏನು ಕಾರಣ ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರೂಜಿ, ಇದ್ರ ಕುರಿತಾಗಿ ಮಾಹಿತಿ ಕೊಡಿ. ನೋಡಿ, ವಿಶೇಷವಾದಂತಹ ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡುವಂಥದ್ದು ಸಾಲ ವಿಚಾರ. ನಾವು ಯಾವಾಗಲೂ ಕೂಡ ಹೇಳ್ತಾ ಇರ್ತೀವಿ, ಈ ಸಾಲ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಾಲ ಆಗುವಂಥದ್ದು, ಸಾಲ ಮಾಡುವಂಥದ್ದು ಅದೊಂದು ಒಂದು ಸಮಯ. ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಾಲ ಮಾಡುವಂಥದ್ದು ಅನಿವಾರ್ಯ ಪರಿಸ್ಥಿತಿ ಬಂದೇ ಬರುತ್ತೆ. ಆದರೆ ನೋಡಿ, ಕೆಲವರು ಏನಾಗ್ಬಿಡುತ್ತೆ, ಸಾಲ ಕೊಟ್ಬಿಟ್ಟಿರ್ತಾರೆ. ಸಾಲ ಮಾಡೋದು, ನಾವು ಸ್ವಂತಕ್ಕೆ ಸಾಲ ಮಾಡೋದು ಬೇರೆ, ಸಾಲ ಕೊಡೋದು ಬೇರೆ. ಸಾಲ ಕೊಡೋದು ಯಾವ ರೀತಿ ನೋಡಿ, ಕೆಲವೊಬ್ಬರು ಯಾವ ರೀತಿ ಸಾಲ ಕೊಡ್ತಾರೆ. ಈಗ ನೋಡಿ, ಒಬ್ಬರು ಕೆಲವರು ಆ ಲೇವಾದೇವಿ ವ್ಯವಹಾರಗಳು ಮಾಡ್ತಾ ಇರ್ತಾರೆ, ಆ ಬಿಸ್ನೆಸ್ ಮಾಡೋರು ಕೆಲವರು ಇರ್ತಾರೆ, ಈಗ ಅಂದರೆ ಬಡ್ಡಿ ವ್ಯವಹಾರ ಮಾಡೋವಂಥವ್ರು. ಈ ರೀತಿ ಅವ್ರು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಈ ದುಡ್ಡುಗಳು ಬಂದಿಲ್ಲ ಅಂದರೆ ಏನು ಪರಿಹಾರ ಮಾಡಬೇಕು, ಅವೆಲ್ಲಕ್ಕೂ ಕೂಡ ಪರಿಹಾರ ಇದೆ. ಆದರೆ ಈ ಸಾಮಾನ್ಯ ಜನ ಇರುತ್ತೆ, ಈ ಮಿಡಲ್ ಕ್ಲಾಸ್ ಅಂತ ನಾವೇನು ಹೇಳ್ತೀವಿ, ಇವರೆಲ್ಲ ಯಾವ ರೀತಿ ಆಗ್ಬಿಡುತ್ತೆ ಅಂದರೆ ನೋಡಿ, ಮನೆಯಲ್ಲಿ ಈ ಹೆಣ್ಮಕ್ಳಾಗ್ಬೋದು ಚಿಕ್ಕ ಪುಟ್ಟದಾಗಿ ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ ಹಣವನ್ನು. ಈ ಚೀಟಿಗಳು ಹಾಕೊಳೋದು, ಇಲ್ಲ ಸಂಘಗಳಿಂದನೋ ಏನೋ ಮಾಡಿಕೊಂಡು ಈಗ ಸ್ವಲ್ಪ ದುಡ್ಡನ್ನು ಅವರು ಶೇಖರಣೆ ಮಾಡಿರ್ತಾರೆ. ಆ ದುಡ್ಡನ್ನು ಏನು ಮಾಡಿಬಿಡ್ತಾರೆ, ಈಗ ಸ್ವಲ್ಪ ಸ್ವಂತದವರಲ್ಲೇನೋ ಏನೋ ಸ್ವಲ್ಪ ಅನಾನುಕೂಲ ಆದಾಗ ದುಡ್ಡು ಕೊಟ್ಬಿಟ್ಟಿರ್ತಾರೆ. ಕೆಲವರು ನೋಡಿ, ಸಾಲ ಅಂತ ಏನು ಕೊಟ್ಟಿರಲ್ಲ, ಏನೋ ಹಿಂಗೆ ಕೊಟ್ಬಿಡ್ತಾರೆ ಬಿಡು, ನಮ್ಮವರೇ ಅಲ್ವಾ. ಆ ರೀತಿ ಕೊಟ್ಟಾಗ ಆ ಹಣ ಬರಲ್ಲ. ಅದಕ್ಕೆ ಏನು ಮಾಡಬೇಕು, ಈ ರೀತಿ ಯಾಕಾಗುತ್ತೆ? ಯಾವ ನಕ್ಷತ್ರದವ್ರು ನೋಡಿ, ಯಾವುದೇ ಕಾರಣ, ಕೆಲವೊಂದು ನಕ್ಷತ್ರ ಯಾವಾಗಲೂ ಈ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಇರುತ್ತೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಅವರು ಸಾಲಗಳು ವಿಚಾರದಲ್ಲಿ ಹೋಗಬಾರ್ದು. ನೋಡಿ, ಅನುಭವಿಸ್ಬಿಟ್ಟಿರ್ತಾರೆ ಸಾಲ. ನೋಡಿ, ಒಂದು ಸರಿ ಈಗ ಸಾಲ ಮಾಡಿದ್ದೀವಿ ಅಂದರೆ ಅದು ನಮ್ಗೆ ಎಷ್ಟೋ ಬಡ್ಡಿ ಕಟ್ಟಲಿಕ್ಕೆ ದುಡ್ಡಾಗಲ್ಲ. ನಮಗೆ ಅನುಕೂಲ ಇರುತ್ತೆ, ಆದರೂ ದುಡ್ಡು ಕಟ್ಟಲಿಕ್ಕಾಗಲ್ಲ. ದಿನ ಅದು ಬೆಳ್ಕೊಂಡು ಹೋಗುವಂಥದ್ದು. ಇವೆಲ್ಲ ದೋಷಗಳು ನಾವು ಒಂದು ಜಾತಕ ನೋಡಿದಾಗ ಅದರಲ್ಲಿ ಪರಿಶೀಲನೆ ಮಾಡೋಂಥದ್ದು ಕೂಡ ಇರುತ್ತೆ. ಆದರೆ ಈಗ ಕೊಟ್ಟು ಬಿಟ್ಟಿರ್ತಾರೆ, ಸಾಲ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಅದೆಲ್ಲನೂ ಕೂಡ ನೋಡಿ ಏನು ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಮುಂದೆ. ಆದರೆ ನೋಡಿ, ಏನಕ್ಕೆ ಸಾಲಗಳಾಗುತ್ತೆ ನೋಡಿ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಿ, ನಾವು ಕೆಲವರು ಹೇಳ್ತಾರೆ, ಹಿರಿಯರು ಏನೋ ಹಾಸಿಗೆ ಇದ್ದಷ್ಟು ಕಾಲ್ಚಾಚು. ಆದರೆ ನಮ್ಗೆ ಏನಾಗ್ಬಿಡುತ್ತೆ, ಆ ಒಂದು ಪರಿಸ್ಥಿತಿಯಲ್ಲಿ ಒಂದು ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ವಿಚಾರದಲ್ಲಿ ಸಾಲ ಮಾಡಿದಾಗ ತೊಂದರೆಗಳು ಅನುಭವಿಸ್ತಾ ಇರ್ತೀವಿ. ನಮ್ಮ ಹತ್ರ ದುಡ್ಡು ಇದ್ದರೂ ಕೂಡ ಸಾಲ ಕೊಡ್ಲಿಕ್ಕಾಗಲ್ಲ, ತೊಂದರೆಗಳು ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಏನು ಪರಿಹಾರ ಚಿಕ್ಕ ಪುಟ್ಟ ಪರಿಹಾರಗಳು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ನೋಡಿ, ಈಗ ನಾವು ಪರಿಹಾರ ಮಾಡಿದಾಗ ಅವ್ರು ನಮಗೆ ದುಡ್ಡು ಹೆಂಗೆ ತಂದು ಕೊಡ್ತಾರೆ ನೋಡಿ. ನಮ್ಮ ಮುಂದೆ ಅವ್ರಿಗೂ ಇನ್ನೊಂದು ಏನಾಗ್ಬಿಡುತ್ತೆ, ದುಡ್ಡು ಇಸ್ಕೊಂಡು ಹೋದ್ರು ನಮಗೆ ಸಿಗೋದೇ ಇಲ್ಲ. ಅವರು ಊರೇ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಎಷ್ಟೋ ಲಕ್ಷಗಟ್ಟಲೆ, ಒಂದು 10 ಲಕ್ಷನೋ, ಒಂದು 15, 20 ಇಲ್ಲ ಕೋಟಿ ವ್ಯವಹಾರಗಳು ಹೋಗ್ಬಿಟ್ರೆ ನಾವು ಏನು ಮಾಡೋಕ್ಕಾಗುತ್ತೆ? ಬೇರೆ ಏನು ಆಪ್ಷನ್ ಇರಲ್ಲ, ಆಯಿತಾ. ಇನ್ನು ಏನು ಮಾಡಿನೂ ನಾವು ದುಡ್ಡು ತೊಗೊಳ್ಲಿಕ್ಕಾಗಲ್ಲ. ಈ ರೀತಿ ಇರುವಾಗ ತುಂಬ ತೊಂದರೆಗಳು ಅನುಭವಿಸುವಂಥದ್ದು. ಆದರೆ ನಮ್ಮ ನೋಡಿ, ಒಂದು ಪೂಜಾದಲ್ಲಿ ಆಗ್ಬೋದು, ಕೆಲವೊಂದು ನಿಷ್ಠೆ ನಿಯಮಗಳಿಂದ ಚಿಕ್ಕ ಪುಟ್ಟ ಪರಿಹಾರ ನಮ್ಮ ಮನೆಯಲ್ಲೇ ಮಾಡಿದಾಗ ಆ ಒಂದು ಭಗವಂತ ನಮ್ಮ ಕುಲದೇವರ ಅನುಗ್ರಹದಿಂದ ನಾವು ಒಂದು ಪೂಜಾದಿಗಳನ್ನು ಮಾಡಿ ನೋಡಿ, ನಮ್ಮ ಹತ್ರ ನಾವು ಕೊಟ್ಟಿರೋ ದುಡ್ಡು ನಮ್ಮ ದುಡ್ಡು, ಸ್ವಂತ ದುಡ್ಡು, ನಮಗೆ ಅನುಕೂಲ ಆಗಲಿ ಅಂತ ಇಟ್ಟಿರುವಂಥ ದುಡ್ಡು ಅಲ್ವಾ. ನಾವು ಎಷ್ಟೋ ದಿವಸದಿಂದ ಕೂಡಿಟ್ಟಕ್ಕಂಥ ದುಡ್ಡು ಕೊಟ್ಬಿಟ್ಟಿರ್ತೀವಿ, ಆಯಿತಾ. ಎಷ್ಟೋ ನೋಡಿ, ಅವರು ಆ ಋಣ ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಆ ಋಣ ವಿಮೋಚನೆ ಆಗಬೇಕು. ಯಾವ ರೀತಿ ನೋಡಿ, ಕೆಲವೊಂದು ಚಿಕ್ಕ ಪುಟ್ಟ ಪೂಜೆ ನಾವೇ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ನಾನು ಕೂಡ ಹೇಳ್ತೀನಿ ನೋಡಿ. ಆ ಒಂದು ಚಿಕ್ಕ ಪುಟ್ಟ ಪರಿಹಾರಗಳು, ಆಯಿತಾ, ಆ ಮನೆಯಲ್ಲಿ ಮಾಡ್ಕೊಳ್ಳೋಂಥ ಪರಿಹಾರಗಳು ಕೂಡ ಮುಂದೆ ನಾನು ತಿಳಿಸ್ಕೊಡ್ತೀನಿ, ಯಾವ ರೀತಿ ಮಾಡ್ಕೋಬೇಕು. ಇವೆಲ್ಲ ಮಾಡ್ಕೊಂಡಾಗ ಅವ್ರಿಗೆ ಅನುಕೂಲ ಆಗಿ ನೋಡಿ, ಅವರೇ ಹುಡುಕಿಕೊಂಡು ನಮಗೆ ಬಂದು ದುಡ್ಡು ಕೊಡ್ತಾರೆ. ಆ ರೀತಿ ಮಾಡ್ಕೋಬೋದು. ನಿಜವಾಗ್ಲೂ ಈ ರೀತಿ ಇರುತ್ತೆ, ಮಾಡ್ಬೋದು. ನಾವು ಕೂಡ ಎಷ್ಟೋ ಜನಕ್ಕೆ ಆ ರೀತಿ ನಾವು ಮಾಡಿದಾಗ ಅನುಕೂಲ ಕೂಡ ಆಗಿರುತ್ತೆ. ಯಾವ ರೀತಿ ಮಾಡಬೇಕು ಅವೆಲ್ಲವನ್ನೂ ಕೂಡ ಹೇಳ್ತಾ ನೋಡಿ. ವಿಶೇಷವಾಗಿ ಸಾಲ ಕೊಟ್ಬಿಟ್ಟಿರ್ತಾರೆ, ಅವರು ಕೊಟ್ಟಿಲ್ಲ, ನಮ್ಮ ಮುಂದೆ ಓಡಾಡ್ತಿರ್ತಾರೆ ಕೆಲವರು. ಅವ್ರನ್ನ ಹೆಂಗೆ ಕೇಳೋದು, ಆ ರೀತಿ ಎಲ್ಲ ತೊಂದರೆಗಳಾಗ್ಬಿಟ್ಟಿರುತ್ತೆ. ಯಾಕಂದರೆ ಆ ಥರ ನಮಗೆ ಎಷ್ಟೋ ದೃಷ್ಟಿದೋಷಗಳು ನೋಡಿ, ನಮ್ಮವರುಗಳಿಂದಲೇ ದೃಷ್ಟಿದೋಷಗಳು. ಬೆಳೀತಾ ಇದ್ದಾನೆ ಅಂದರೆ ಇವ್ನು ಬೆಳೀತಾ ಇದ್ದಾನಪ್ಪ, ಈ ಥರ ಆಗ್ಬಿಡುತ್ತೆ ನೋಡಿ. ಹಿತ ದೃಷ್ಟಿ ಆಗ್ಬೋದು, ಅಹಿತ ದೃಷ್ಟಿ, ಕುರುಡು ದೃಷ್ಟಿ, ನೀಚ ದೃಷ್ಟಿ, ಈ ದೃಷ್ಟಿ ದೋಷಗಳಿಂದ ನಮಗೆ ತೊಂದರೆಗಳಾಗುವಂಥದ್ದು ಕೂಡ ನಾವು ನೋಡ್ಬೋದು. ಓಕೆ ಗುರುಗಳೇ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಕೊಟ್ಟಂತಹ ಹಣ ವಾಪಸ್ ಬರದೇ ಇರೋದಕ್ಕೆ ಏನೆಲ್ಲ ಕಾರಣಗಳು, ಜೊತೆಗೆ ಇದಕ್ಕೆ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಚಾರ್ಯ ಗುರೂಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ಮೊದಲ 6 ರಾಶಿಗಳು ಹೇಗಿವೆ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾರಿಗೆ ಶುಭ ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರೂಜಿ, ಕೊನೆಯ 6 ರಾಶಿಗಳು ನೋಡಿ. ಕೊನೆಯ 6 ರಾಶಿ ಅಂತ ಬಂದಾಗ ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರಿಗೆ ಈ ದಿನ ಮುದ್ರಣ ವ್ಯವಹಾರದಲ್ಲಿರುವವರಿಗೆ ಲಾಭ ಹಾಗೂ ಕೆಲಸಗಳಲ್ಲಿ ಅನುಕೂಲ. ನೋಡಿ, ಪ್ರಿಂಟಿಂಗ್ ಮಾಡುವಂಥವ್ರು, ಏನಾದ್ರು ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡವರಿರುವಂಥವ್ರಿಗೆ ಅವ್ರಿಗೆ ಇವತ್ತು ತುಂಬ ಅನುಕೂಲ ಆಗುವಂಥದ್ದು ಕೂಡ ಲಾಭದಾಯಕ ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಅತಿಯಾದ ಕೋಪದಿಂದ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ನೋಡಿ, ತುಂಬ ಕೋಪ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಕಷ್ಟ ಆಗುವಂಥದ್ದು. ಅತಿಯಾದ ಕೋಪವನ್ನು ನೀವು ಆ ತಾಳ್ಮೆಯಿಂದ ಇರೋದು ಈ ದಿವಸ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ಅಧಿಕಾರಿಗಳಿಂದ ಸಹಕಾರ ದೊರಕುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ನೋಡಿ, ಯಾರಾದರೂ ಗೌರ್ಮೆಂಟ್ ಆಫೀಸರ್ಸ್ ಆಗ್ಬೋದು, ಅವರಿಂದ ನಿಮಗೆ ಇವತ್ತು ಏನಾದರೂ ಅಡಚಣೆ ಇದ್ದರೆ ಅವೆಲ್ಲವೂ ಕೂಡ ಅವರಿಂದ ನಿಮಗೆ ಸಹಕಾರ ಸಿಕ್ಕು ಏನಾದರೂ ತೊಂದರೆಗಳು ದೂರ ಆಗುವಂಥದ್ದು ಕೂಡ ಇವತ್ತು ಸಾಧ್ಯತೆ ಇದೆ. ಅದೇ ರೀತಿ ಧನುರಾಶಿ, ಈ ಧನುರಾಶಿಯವರಿಗೆ ನಾವು ನೋಡಿದಾಗ ಧನುರಾಶಿಯವರಿಗೆ ಈ ದಿನ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು, ಅದೇ ರೀತಿ ಉದ್ಯೋಗದಲ್ಲಿ ಸಮಾಧಾನಕರ ವಾತಾವರಣ ಕೂಡ ಇವತ್ತು ನೀವು ನೋಡುವಿರಿ. ನೋಡಿ, ವಿಶೇಷವಾದಂತಹ ಧನುರಾಶಿಯವರಿಗೆ ಆ ಸರ್ಕಾರಿ ಕೆಲಸ ಮಾಡೋರಿಗೆ ತುಂಬ ಯಶಸ್ಸಾಗುವಂಥದ್ದು ಕೂಡ, ಆ ಉದ್ಯೋಗದಲ್ಲಿ ಸಮಾಧಾನಕರ ವಾತಾವರಣ ಕೂಡ ಈ ದಿವಸ ನಿಮಗೆ ಕಲ್ಪಿತವಾಗುತ್ತೆ. ಅದೇ ರೀತಿ ಕಬ್ಬಿಣ ವಸ್ತುಗಳ ವಿಚಾರದಲ್ಲಿ ಜಾಗ್ರತೆ ಅಗತ್ಯ. ನೋಡಿ, ಏನಾದರೂ ಕಬ್ಬಿಣದ ವಸ್ತುಗಳ ಖರೀದಿ ಮಾಡೋದಾಗಲಿ ಈ ದಿವಸ ಸ್ವಲ್ಪ ನೀವು ಎಚ್ಚರಿಕೆಯಿಂದ ವ್ಯವಹಾರ ಮಾಡಿದಾಗ ಅನುಕೂಲ ಆಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ತುಂಬ ಅಗತ್ಯ ಈ ದಿವಸ ನಿಮಗೆ ಇರಲೇಬೇಕಾಗುತ್ತೆ. ನೋಡಿ, ಅದೇ ರೀತಿ ಮಕರ ರಾಶಿಯವರಿಗೆ ನಾವು ನೋಡಿದಾಗ ಉದ್ಯೋಗದಲ್ಲಿರುವ ಒತ್ತಡಗಳು ಕಡಿಮೆ ಆಗುತ್ತದೆ. ಮಕರ ರಾಶಿಯವರ ದಿವಸ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಏನು ನಿಮ್ಮ ಉದ್ಯೋಗದಲ್ಲಿ ಇರ್ತೀರಾ ಅಲ್ಲಿ ಸ್ವಲ್ಪ ಒತ್ತಡ ಕಡಿಮೆ ಆಗುವಂಥದ್ದು. ಅದೇ ರೀತಿ ವಸ್ತ್ರಾಭರಣಗಳ ಖರೀದಿ ಕೂಡ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಂತರ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸೋದು ಕೂಡ ಉತ್ತಮವಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ ಈ ದಿವಸ. ವಿದೇಶದಿಂದ ಶುಭ ವಾರ್ತೆ ಕೂಡ ನಿಮಗೆ ಈ ದಿವಸ ಕೇಳುವಂತಹ ಅನುಕೂಲ ಕೂಡ ಇರುತ್ತೆ. ಅದೇ ರೀತಿ ಕುಂಭರಾಶಿಯವರಿಗೆ ನಾವು ನೋಡಿದಾಗ ಸಹೋದರರಿಂದ ಸಹಕಾರ ದೊರಕುವುದು, ಅಣ್ಣ ತಮ್ಮಂದರಾಗ್ಬೋದು, ಅಕ್ಕ ತಂಗಿಯರಾಗ್ಬೋದು, ಅವರಿಂದ ಅನುಕೂಲ ಆಗುವಂಥದ್ದು ಕೂಡ ಇವತ್ತು ಕುಂಭರಾಶಿಯವರಿಗೆ ನಾವು ನೋಡ್ಬೋದಾಗಿದೆ. ಅಥವಾ ನೋಡಿ, ನಿವೇಶನ ಖರೀದಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ನಿವೇಶನ ಅಂದರೆ ನೋಡಿ, ಒಂದು ಮನೆ ಆಗ್ಬೋದು, ಇಲ್ಲ ಏನೋ ಒಂದು ನಿಮ್ಮ ವ್ಯಾಪಾರಕ್ಕೋ ಅನುಕೂಲ ಆಗುವಂಥ ಒಂದು ಸ್ಥಳ ಖರೀದಿ ಮಾಡೋದು ಕೂಡ ಇವತ್ತು ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅದೇ ರೀತಿ ಮಹಿಳೆಯರಿಗೆ ಸಾಮಾಜಿಕ ಸ್ಥಾನಮಾನ ದೊರಕಲಿದೆ. ಮಹಿಳೆಯರಿಗೆ ಈ ದಿವಸ ಸಾಮಾಜಿಕವಾಗಿ ಏನಾದರೂ ನೀವು ಹೊರಗಡೆ ಕೆಲಸ ಕಾರ್ಯ ಮಾಡುವಂಥವ್ರಿಗೆ, ರಾಜಕೀಯವಾಗಿರೋರಿಗೆ ಇವತ್ತು ನಿಮಗೆ ಆ ಒಂದು ಸ್ಥಾನಮಾನ ಹೆಚ್ಚಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಇವತ್ತು ಕೀರ್ತಿ, ಯಶಸ್ಸು ಎಲ್ಲವೂ ಕೂಡ ಲಾಭದಾಯಕವಾಗಿದೆ. ಅದೇ ರೀತಿ ನೋಡಿ, ಕಡೆಯ ರಾಶಿಯಾಗಿ ಮೀನರಾಶಿಯವರಿಗೆ ನಾವು ನೋಡಿದಾಗ ಕೋರ್ಟು ಸಂಬಂಧಿಸಿದ ಕಲಹಗಳಲ್ಲಿ ಜಯ ಕಂಡು ಬರುವುದು. ನೋಡಿ, ಈ ಮೀನರಾಶಿಯವರಿಗೆ ಇವತ್ತು ಏನಾದರೂ ಕೋರ್ಟಿನ ವಿಚಾರದಲ್ಲಿ ಏನಾದರೂ ಜಗಳಗಳು, ಕಲಹಗಳು ಏನಾದರೂ ಇದ್ದರೆ ಈ ದಿವಸ ನಿಮಗೆ ಅದರಲ್ಲಿ ಜಯ ಕಾಣುವಂಥದ್ದು ಕೂಡ ನೋಡ್ಬೋದಾಗಿದೆ ಮೀನರಾಶಿಯವರಿಗೆ. ಅದೇ ರೀತಿ ವ್ಯವಹಾರದಲ್ಲಿ ಅಧಿಕ ಲಾಭ ಕೂಡ ಕಂಡು ಬರುತ್ತದೆ. ಆರೋಗ್ಯದಲ್ಲಿ ವ್ಯತ್ಯಯ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುವಂಥದ್ದು ಕೂಡ ಮೀನರಾಶಿಯವರಿಗೆ ಈ ದಿವಸ ನಾವು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಥವಾ ಜಾತಕವನ್ನ ಬರೆಸಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರುಜಿಯವ್ರನ್ನ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಬಂದು ಭೇಟಿ ಆಗ್ಬೋದು. ಇದೇ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿ ಗುರುಜಿಯವರು ಸಿಗ್ತಾರೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅದೇ ನಂಬರ್ಗೆ ನೀವು ಕನೆಕ್ಟ್ ಆಗಬೇಕಾಗತ್ತೆ. ಕಾರ್ಯಕ್ರಮದಲ್ಲಿ ಒಟ್ಟಾರೆ 12 ರಾಶಿಗಳ ಫಲಾನುಫಲದ ಕುರಿತಾಗಿ ಗುರುಜಿಯವರು ತಿಳಿಸ್ಕೊಟ್ರು. ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಾವು ಕೊಟ್ಟ ಹಣ ವಾಪಸ್ ಬರಲಿಕ್ಕೆ ಏನು ಕಾರಣ, ಸೊ ಇದ್ರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಜಿಯವರು ನೀಡ್ತಾರೆ. ಗುರುಜಿ, ಇದ್ರ ಕುರಿತಾಗಿ ನೋಡಿ, ಇವಾಗ ನಾನು ಈ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಅವಾಗಿಂದ ಹೇಳಿದೆ, ಹಣದ ಬಗ್ಗೆ ಎಷ್ಟು ತೊಂದರೆಗಳು ಅನುಭವಿಸಿರ್ತಾರೆ, ಸಾಲಗಳು ಯಾಕೆ ಮಾಡ್ತಾರೆ. ಈ ಸಾಲಗಳು ಆದವರು ನೋಡಿ, ನೀವೇನಾದ್ರು ಹಣ ಕೊಟ್ಟಿರ್ತೀರಾ, ನಿಮಗೆ ಬರಬೇಕಾ, ನೋಡಿ ಸಿಂಪಲ್ ಪರಿಹಾರಗಳು ನೀವು ಮನೇಲೇ ಮಾಡ್ಕೊಳ್ಳೋಂಥದ್ದು ಕೂಡ ನಾನು ಹೇಳ್ಕೊಡ್ತೀನಿ. ನೋಡಿ, ಜಾಗ್ರತೆಯಾಗಿ ಕೇಳಿ. ನೋಡಿ, ಈ ತೆಂಗಿನಕಾಯಿ ನೋಡಿ, ನಾವು ತೆಂಗಿನಕಾಯಿನ ಶಿವನ ಸ್ವರೂಪ ಅಂತ ಹೇಳ್ತೀವಿ ನಾವು. ನೋಡಿ, ಈಗ ನಿಮ್ಗೆ ಹಣ ಬರಬೇಕಾ, ಈ ತೆಂಗಿನಕಾಯಿ ತಂತ್ರವನ್ನು ಮಾಡಿ, ನಾನು ಹೇಳುವಂಥ ಒಂದು ತಂತ್ರವನ್ನು ಮಾಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುವಂಥದ್ದು, ಶೀಘ್ರವಾಗಿ ಹಣ ಬರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ನೋಡಿ, ಹುಡುಕಿಕೊಂಡು ಬಂದು ಅವ್ರು ಕೊಟ್ಟು ಹೋಗುವಂಥದ್ದು ಕೂಡ ನಾವು ನೋಡ್ಬೋದು. ನೋಡಿ, ವಿಶೇಷವಾಗಿ ತೆಂಗಿನಕಾಯಿ ಅಂತ ಬಂದಾಗ ನೋಡಿ, ತೆಂಗಿನಕಾಯಿ ಈಶ್ವರನ ಸ್ವರೂಪ. ಅದೇ ರೀತಿ ನೋಡಿ, ತೆಂಗಿನಕಾಯಿಯ ಜುಟ್ಟನ್ನು ಶಿವನ ಶಿರಕ್ಕೆ ನಾವು ಹೋಲಿಸ್ತೀವಿ ನಾವು. ನೋಡಿ, ಹಾಗೆ ಈ ಒಂದು ತೆಂಗಿನಕಾಯಿಯನ್ನು ಶುಚಿಗೊಳಿಸಿ ಒಂದು ತೆಂಗಿನಕಾಯಿ ತಗೋಬೇಕು. ನೀವು ಅದನ್ನು ನೀಟಾಗಿ ಶುಚಿ ಮಾಡಿಕೊಂಡು ಒಂದು ಬಟ್ಲು ತಗೊಳ್ಳಿ. ಒಂದು ಬಟ್ಲು ತಗೊಂಡು ಅದರಲ್ಲಿ ನೋಡಿ ಈ ಕುಂಕುಮವನ್ನು ಹಾಕೋಬೇಕಾಗುತ್ತೆ. ಕುಂಕುಮ ಮತ್ತು ನೋಡಿ ಅದರ ಜೊತೆಗೆ ತುಪ್ಪ ಅಥವಾ ನೀರು, ಇದನ್ನು ಬೆರೆಸಿ ನೀವು ನೋಡಿ ಬಲಗೈಯಲ್ಲಿ ಒಂದು ತೆಂಗಿನಕಾಯಿ ತಗೊಂಡು ನೋಡಿ ಎಡಗೈ ಮಧ್ಯದ ಬೆರಳಿಂದ ನಾವು ಏನು ಬರೀಬೇಕು, ಸ್ವಸ್ತಿಕ್ ಬರೀಬೇಕಾಗುತ್ತೆ. ನೋಡಿ, ಎಡಗೈಲಿ ಇಟ್ಕೋಬೇಕಾಗುತ್ತೆ. ಸ್ವಸ್ತಿಯನ್ನು ತುಂಬ ಶುಚಿ ಮಾಡ್ಕೊಳ್ಳಿ. ಒಂದು ತೆಂಗಿನಕಾಯಿನ ಜುಟ್ಟೆಲ್ಲ ತೆಗಿಬಾರ್ದು. ಅಂದರೆ ಮೇಲೆ ಏನು ಚಿಕ್ಕ ಚಿಕ್ಕ ನಾರುಗಳೆಲ್ಲ ತೆಗೆದ್ಬಿಟ್ಟು ಎಡಗೈಯಲ್ಲಿ ಇಟ್ಕೊಂಡು ಒಂದು ಮಧ್ಯದ ಬೆರಳಿಂದ ಕುಂಕುಮವನ್ನು ತುಪ್ಪದಿಂದ ಅಥವಾ ನೀರಿನಿಂದ ಬೆರೆಸಿ ಅದನ್ನು ನೀಟಾಗಿ ಪೇಸ್ಟ್ ಥರ ಮಾಡಿಕೊಂಡು ಅದರಲ್ಲಿ ಸ್ವಸ್ತಿಕ್ ಬರೀಬೇಕಾಗುತ್ತೆ. ಅದನ್ನು ಏನು ಮಾಡಬೇಕು,
ಆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದ ನಂತರ ನೋಡಿ ಆಮೇಲೆ ಒಂದು ಆ ತೆಂಗಿನಕಾಯಿಗೆ ಕೆಂಪು ಬಟ್ಟೆ ತಗೊಂಡು ಅಥವಾ ಆ ಕೆಂಪು ದಾರದಿಂದ ಸುತ್ತಬೇಕು. ಕೆಂಪು ಬಟ್ಟೆನ ಸುತ್ತಬಹುದು, ಇಲ್ಲಾಂದರೆ ಕೆಂಪು ದಾರ ಇರುತ್ತೆ, ಅದನ್ನು ನೋಡಿ ಫುಲ್ಲು ಸುತ್ತಬೇಕಾಗುತ್ತೆ ಪೂರ್ಣವಾಗಿ. ಸುತ್ತಿ ನಂತರ ಅದನ್ನು ನೋಡಿ ದೇವರ ಕೋಣೆಲಿಟ್ಟು ಪೂಜೆ ಮಾಡಿ. ದೇವರ ಕೋಣೆಯಲ್ಲಿ ನಿಮ್ಮ ಮನೆ ದೇವರು, ಎಲ್ಲರೂ ಕೂಡ ದೇವ್ರ ಮನೆ ಇದ್ದೇ ಇರುತ್ತೆ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಅದನ್ನು ಪೂಜೆ ಮಾಡಿ. ನೋಡಿ ಈ ತಂತ್ರವನ್ನು ನೀವು ಯಾವಾಗ ಮಾಡಬೇಕು? ಶನಿವಾರ ಮಾಡಬೇಕಾಗುತ್ತೆ ನೋಡಿ. ವಿಶೇಷವಾಗಿ ಶನಿವಾರನೇ ಮಾಡಬೇಕು. ಈ ಶನಿವಾರ ದಿನ ನೀವು ಮಾಡಿದರೆ ತುಂಬ ಉತ್ತಮ. ಮತ್ತು ನೀವು ಈ ರೀತಿ ಮಾಡುವಾಗ ಸಾಕ್ಷಾತ್ ಶಿವನ ಸಂಕಲ್ಪ ಕೂಡ, ಅಥವಾ ನಿಮ್ಮ ಮನೆಯಲ್ಲಿ ದೇವರ ಸಂಕಲ್ಪವನ್ನು ಮಾಡಿ ಅದನ್ನು ದೇವ್ರ ಮನೆಯಲ್ಲಿ ಯಾವಾಗ ಪೂಜೆ ಮಾಡಬೇಕು? ಶನಿವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಮಾಡಬೇಕಾಗುತ್ತೆ. ಅಂದರೆ ಸಂಜೆವರೆಗೂ ಏನು ಪೂಜೆ ಮಾಡ್ತಾನೆ ಇರಬೇಕಾ? ಅಲ್ಲ, ಬೆಳಗ್ಗೆ ಪೂಜೆ ಮಾಡಿ, ಮಧ್ಯಾಹ್ನ ನಿಮಗೆ ಟೈಮ್ ಆದರೆ ಮಧ್ಯಾಹ್ನ ಮಾಡಿ, ಸಂಜೆವರೆಗೂ ಅದರಲ್ಲಿ ಇರಲಿ, ದೇವ್ರ ಮನೆಯಲ್ಲಿ ಇರಲಿ. ಅದು ನಿಮ್ಮ ಸಂಕಲ್ಪ ರೀತಿ ಪೂಜೆ ಮಾಡಬೇಕು. ನೋಡಿ, ಏನು ಪೂಜೆ ಮಾಡಬೇಕು ಅದೆಲ್ಲವೂ ಕೂಡ ನೀವು ಹೇಳ್ಕೋಬೇಕಾಗುತ್ತೆ. ಅಲ್ಲಿ ಮನೆ ದೇವರ ಅನುಗ್ರಹ ಜೊತೆಗೆ ನೀವು ಏನಕ್ಕೋಸ್ಕರ ಮಾಡ್ತಿದ್ದೀರಾ ಅದನ್ನೆಲ್ಲ ತಿಳ್ಕೊಳ್ತಾ, ಯಾರಿಗೆ ಸಾಲ ಕೊಟ್ಟಿದ್ದೀರಾ ಅವ್ರ ಹೆಸರು ಹೇಳ್ತಾ, ಈ ರೀತಿ ಆಗಿದೆ ಭಗವಂತ ನಮ್ಗೆ ಆ ದುಡ್ಡು ಬರಲಿ ಅಂತ ಹೇಳ್ತಾ ನೋಡಿ ಸಂಜೆವರೆಗೂ ಅದನ್ನು ಪೂಜೆ ಮಾಡಿ ನಂತರ ನೋಡಿ ಹರಿಯ ನೀರಿಗೆ ಬಿಡಬೇಕಾಗುತ್ತೆ. ಅದನ್ನು ನದಿಗಳಿಗೆ, ಹರಿಯ ನೀರಲ್ಲಿ ಬಿಡಬೇಕು. ಇಲ್ಲ ನೋಡಿ, ಈಗ ಕೆಲವೊಂದು ಪ್ರದೇಶಗಳಲ್ಲಿ ನದಿ ನೀರು ಸಿಗಲ್ಲ, ಕೆಲವೊಂದು ಊರುಗಳಲ್ಲಿ ನದಿಗಳಿರಲ್ಲ, ಅವ್ರೇನು ಮಾಡಬೇಕು ನೋಡಿ? ನಿರ್ಜನ ಪ್ರದೇಶದಲ್ಲಿ ಆಲದ ಮರ ಇರೋದಂತೂ ಹುಡುಕ್ಬೇಕಾಗುತ್ತೆ. ಊರುಗಳಲ್ಲಿ ಆಲದ ಮರ ಇರುತ್ತೆ, ಅಲ್ಲಿ ಯಾರೂ ಓಡಾಡಬಾರ್ದು ಅಂತರ ಒಂದು ಸ್ಥಳ. ಅಂದರೆ ಆ ಟೈಮಲ್ಲಿ ನಿರ್ಜನ ಪ್ರದೇಶ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನೋಡಿ ಆ ತೆಂಗಿನಕಾಯಿನ ಪೂಜಿಸಿದ ನಂತರ ಆ ಕಾಯಿನ ಅಲ್ಲಿ ತಗೊಂಡೋಗಿ ಇಟ್ಟು ನಿರ್ಜನ ಪ್ರದೇಶದಲ್ಲಿ ಇಟ್ಟು ಅದು ಬಂದರೆ ತುಂಬ ಅನುಕೂಲ ಆಗುವಂಥದ್ದು. ನೋಡಿ, ನಿರ್ಜನ ಪ್ರದೇಶದಲ್ಲಿ ಇರುವಂತಹ ಮರದ ಕೆಳಗೆ ಇಟ್ಟು ಬರಬೇಕು ಅವರು, ಏನೋ ಆಲದ ಮರದ ಕೆಳಗೆ. ನಂತರ ಮನೆಗೆ ಬಂದ ಮೇಲೆ ಸ್ವಚ್ಛವಾಗಿ ಮನೆಯ ಹೊರಗಡೆ ನಿಂತು ಒಂದು ಮುಷ್ಟಿ ಬಿಳಿ ಸಾಸಿವೆ ಅಂತ ನಾವು ಹೇಳ್ತೀವಿ. ಇನ್ನು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಬಿಳಿ ಸಾಸಿವೆ. ಅದು ಒಂದು 100 ಗ್ರಾಮು, ಒಂದು 50 ಗ್ರಾಮ್, ಎಷ್ಟೋ ಒಂದು ಮುಷ್ಟಿಗೆ ಆಗೋಷ್ಟು. ಅದು ನೋಡಿ, ಆ ಬಿಳಿ ಸಾಸಿವೆಯನ್ನು ಕಾಳನ್ನು ನೀವು ತೆಗೆದುಕೊಂಡು ಮನೆಯ ಅಂಗಳದಲ್ಲಿ ಎಸೆದು ನಂತರ ಮನೆ ಒಳಗಡೆ ಪ್ರವೇಶ ಮಾಡಬೇಕಾಗುತ್ತೆ. ನೀವು ಹೆಂಗೆ ಎಸೆಯೋದು? ದ್ವಾರದಲ್ಲಿ ನಿಂತ್ಕೋಬೇಕು. ಮನೆಯ ಏನು ಬಾಗಿಲಿರುತ್ತಲ್ಲ ಅಲ್ಲಿ ನಿಂತ್ಕೊಂಡು ಒಂದು ಮುಷ್ಟಿ ತೊಗೋಬೇಕು ನೀವು, ಆಯಿತಾ? ಅದನ್ನು ಮುಂಚೆ ತೊಗೊಂಡೋಗಿರಿ, ಇಲ್ಲ ಅಂತಂದ್ರೆ ಮನೆಗೆ ಬಂದು ಮನೆ ಹತ್ರನೇ ತೊಗೊಳ್ಳಿ. ನೀವು ಒಳಗೆ ಹೋಗೋಕ್ಕೂ ಮುಂಚೆ ನೀವು ಹೋಗಬಾರ್ದು. ನೀವು ಅಲ್ಲಿ ಇಟ್ಟು ಬಂದಿದ್ದೀರ ಅಂದರೆ ನೀವು ಹೋಗಬಾರ್ದು, ಅದು ಅಪಚಾರ ಆಗುತ್ತೆ. ಹೊರಗಡೆ ನಿಂತ್ಕೊಂಡು ಅವ್ರನ್ನ ನೆನೆಸ್ಕೊಳ್ತಾ, ಏನು ನಿಮಗೆ ತೊಂದರೆ ಮಾಡಿದ್ದಾರೆ ಅವ್ರನ್ನ ನೆನೆಸ್ಕೊಳ್ತಾ ನೀವು, ಆಯಿತಾ? ಇದನ್ನು ಮನೆ ಒಳಗಡೆ ನೀವು ಎರಚಬೇಕಾಗುತ್ತೆ. ನೀವು ಮನೆ ಒಳಗಡೆಗೆ ಈ ಗೃಹ ಪ್ರವೇಶ ಟೈಮಲ್ಲಿ ನಾವು ಸಂದರ್ಭದಲ್ಲಿ ನಾವು ಎರಚ್ತೀವಿ. ಇದೆಲ್ಲ ಶಾಸ್ತ್ರ. ಇದೆಲ್ಲ ಶಾಸ್ತ್ರವಾಗಿ ನಮ್ಮ ಪುರಾತನ ಹಿಂದೂ ಸಂಪ್ರದಾಯದಲ್ಲಿ ಬರುವಂಥದ್ದು ಕೆಲವೊಂದು ವಿಚಾರಗಳು ಮಾಡ್ಕೊಂಡು ನೋಡಿ ಅನುಕೂಲ ಆಗುತ್ತೆ. ಆದರೆ ನಂಬಿ ಮಾಡಬೇಕಷ್ಟೇ. ಅವ್ರೇನೋ ಹೇಳ್ಬಿಟ್ಟು ಏನೋ ಹಿಂಗೆ ಮಾಡ್ಬಿಟ್ಟು ದುಡ್ಡು ಬಂದ್ಬಿಡುತ್ತಾ? ಫಸ್ಟ್ ನಂಬಿಕೆ ಇದ್ರೆ ಬರುತ್ತೆ, ಆಯಿತಾ? ಈ ರೀತಿ ನೀವು ಪ್ರತಿ ಶನಿವಾರ ನೋಡಿ, ಶನಿವಾರದಂದು ಮಾಡಿಕೊಂಡ್ರು ಬಂದರೆ ನಿಮಗೆ ನಿಮ್ಮ ಮನೆಯಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಪ್ರತಿ ಶನಿವಾರ ಅಂದರೆ ಎಷ್ಟು ಶನಿವಾರ ಮಾಡಬೇಕು? ಒಂದು 9 ಶನಿವಾರನೋ, ಒಂದು 11 ಶನಿವಾರನೋ, ಇಲ್ಲ ಒಂದು 3 ಶನಿವಾರ ಮಾಡ್ಕೊಳ್ಳಿ. ನಿಮ್ಗೆ ಅನುಕೂಲ ಆದರೆ ಕಂಟಿನ್ಯೂ ಮಾಡಿ. ಒಳ್ಳೆ ವಿಚಾರ ಅಲ್ವಾ? ದುಡ್ಡು ಬಂದರೆ ಒಳ್ಳೇದೇ ಅಲ್ವಾ? ಈ ರೀತಿ ಒಂದು ಮನಸ್ಸಲ್ಲಿ ನೀವು ದೃಢ ಮನಸ್ಸಿನಿಂದ ಮಾಡಿದಾಗ ಆ ಸಂಕಲ್ಪ ಸಿದ್ಧಿಯಾಗುವಂಥದ್ದು. ಹಣಕಾಸಿನ ಸಮಸ್ಯೆ ಆಗಲಿ, ಅಥವಾ ನಿಮಗೆ ತಕ್ಷಣ ದುಡ್ಡು ಬೇಕು, ಅಥವಾ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಆಗಬೇಕು, ಆಯಿತಾ? ಈ ರೀತಿ ನಿಜಕ್ಕೂ ಒಳ್ಳೆ ಫಲಿತಾಂಶಗಳು ನಿಮಗೆ ದೊರಕುವಂಥದ್ದು. ನೋಡಿ, ಈಗಿನ ದಿನಗಳಲ್ಲಿ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ. ಎಲ್ರಿಗೂ ಕೂಡ ದುಡ್ಡಿನ ಅವಶ್ಯಕತೆ ನಿಮಗೆ ತುಂಬ ಬೇಕಾಗಿರುವಂಥದ್ದು ಇದು. ಆ ರೀತಿ ನೋಡಿ, ಎಷ್ಟು ದುಡಿದ್ರೂ ಕೂಡ ನಿಮ್ಮಲ್ಲಿ ದಿನನಿತ್ಯ ಜೀವನ ನಡೆಸಲು ಕೂಡ ಕಷ್ಟ ಆಗುವಂಥದ್ದು. ಈ ರೀತಿ ಇದ್ದಾಗ ನೀವು ಈ ರೀತಿ ಕೆಲಸಗಳು ಮಾಡ್ಕೊಂಡಾಗ ತುಂಬ ಅನುಕೂಲ ಆಗುತ್ತೆ. ನೋಡಿ, ಅದೇ ರೀತಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ನಿಮಗೆ ಅನುಕೂಲ ಆಗಿ ಆ ಭಗವಂತ ನಿಮಗೆ ಎಷ್ಟು ತೊಂದರೆಯಿಂದ ಅನುಕೂಲ ಮಾಡುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ವಾ, ಅಥವಾ ದುಡ್ಡನ್ನು ಉಳಿಸ್ಲಿಕ್ಕೆ ಆಗ್ತಾ ಇಲ್ವಾ? ನೋಡಿ, ದುಡಿತಾ ಇರ್ತಾರೆ, ಅವ್ರ ಹತ್ರ ದುಡ್ಡೇ ಇರಲ್ಲ, ಬಂದ ತಕ್ಷಣ ಏನೋ ಒಂದು ತೊಗೊಳೋದು, ಏನೋ ಒಂದು ಮಾಡೋದು, ಹಿಂಗೆಲ್ಲ ಆಗ್ಬಿಟ್ಟಿರುತ್ತೆ. ಅಂಥವ್ರಿಗೆ ಅನುಕೂಲ ಆಗುತ್ತೆ, ಇದು ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ದುಡ್ಡು ಉಳಿಯುವಂಥದ್ದು. ನೋಡಿ, ಅಪ್ರಾಪ್ತ ಲಕ್ಷ್ಮಿ ಅಂತೀವಿ. ಏನಾದರೂ ಆ ದುಡ್ಡು ತೊಂದರೆಗಳಾಗಿರುತ್ತೆ, ಯಾರೋ ದುಡ್ಡು ಕೊಡಬೇಕಾಗಿರೋ ಕೊಟ್ಟಿರಲ್ಲ ಅವರು, ಅಪ್ರಾಪ್ತ ಲಕ್ಷ್ಮಿ ಅದು. ಆ ಅಪ್ರಾಪ್ತ ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ. ಮತ್ತು ಆ ಪ್ರಾಪ್ತಿಯಾದಂಥ ಲಕ್ಷ್ಮಿ ಚಿರಕಾಲ ನಮ್ಮ ಹತ್ರ ಸಂರಕ್ಷಣೆ ಆಗುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಅದೇ ರೀತಿ ನೋಡಿ, ಇದು ತುಂಬ ಸುಲಭ ಪರಿಹಾರ ಇದು. ಈ ಉಪಾಯವನ್ನು ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಅನುಕೂಲ ಆಗೇ ಆಗುತ್ತೆ. ಈ ರೀತಿ ನೀವು ಮಾಡ್ಕೊಂಡಾಗ ಯಾರಾದರೂ ದುಡ್ಡು ಕೊಡೋರು, ಈ ಥರ ತೊಂದರೆಗಳು, ಆ ಹಣದಿಂದ ನೀವು ತೊಂದರೆಗಳು ಅನುಭವಿಸಿದ್ರೆ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಕೊಟ್ಟಂತ ಹಣ ವಾಪಸ್ ಬರಬೇಕು ಅಂದರೆ ಏನೆಲ್ಲ ಪರಿಹಾರ ಮಾರ್ಗಗಳನ್ನು ನೀವು ಅನುಸರಿಸಬೇಕಾಗುತ್ತೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿ ಹೇಳಿದ್ದಾರೆ. ಗುರುಜಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರವನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.